ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಅಮ್ಮನ ಮನೆಗೆ ಬಂದಿದ್ದೀನಿ ಅಂತ ಹೇಳಿದ್ನಾಗ ಗಾಯ್ಸ್. ಸೊ ಸತ್ಯನಾರಾಯಣ ಪೂಜೆಗೆ ಬಂದಿರೋದು. ಅಮ್ಮನ ಮನೆಯಿಂದ ನಾನು ಇದು ಪಾರ್ಟ್ 2 ಅಂತಲೇ ಹೇಳ್ಬೋದು ವೀಡಿಯೋ ಇದು. ಅಮ್ಮನ ಮನೆಗೆ ಹೋಗಿ ರೆಡಿ ಆಗಿಬಿಟ್ಟು ಸಂಜೆ 4:15 ಗಂಟೆ ಸಮಯದಲ್ಲಿ ನಾನು ಅಕ್ಕನ ಮನೆಗೆ ಬಂದೆ. ಸೊ ಇದು ಅಕ್ಕನ ಮನೆಯಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಕ್ಕನ ಮನೆಗೆ ಇನ್ನೂ ಯಾರೂ ಬಂದಿದ್ದಿಲ್ಲ ಗೈಸ್, ನಾನೊಬ್ಬಳೇ ಇನ್ನೂ ಬಂದಿರೋದು ಗೆಸ್ಟಾಗಿ. ಸೊ ಮನೆಯಲ್ಲಿ ಅಡಹುಡಿ ತುಂಬಾ ಸ್ಟಾರ್ಟ್ ಹೋಗಿತ್ತು. ಅದಾದಮೇಲೆ ನಮ್ಮ ಅಕ್ಕ ಏನೇನು ತೊಗೊಂಡಿದ್ದಾರೆ, ನಾಳೆಗೆ ಏನು ಪ್ರಿಪ್ರೇಷನ್ ಅಂತ ಹೇಳ್ಬಿಟ್ಟು ಇದೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಇಲ್ಲಿ ರೆಡಿ ಮಾಡ್ಕೊತಾಯಿದ್ರು. ಆಲ್ರೆಡಿ ಇಲ್ಲಿ ಸಿಸ್ಟರ್ ಬಂದಿದ್ಲು, ಸಿಸ್ಟರ್ ಮಕ್ಕಳು, ಆ್ಯಂಡ್ ರೆಡಿ ಮಾಡ್ಕೊತಾ ಇದ್ವಿ. ನಾಳೆಗೆ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಳೋದು, ಯಾವ ಥರ ಸ್ಯಾರಿ ವೇರ್ ಮಾಡೋದು ಅಂತ ಹೇಳ್ಬಿಟ್ಟು ಇದೊಂದು ವಿಡಿಯೋ ನಿಮಗೆ ಪ್ರಿಪ್ರೇಷನ್ ವಿಡಿಯೋ ಆಗಿರುತ್ತೆ ಗೈಸ್. ಅಂದರೆ ನಾಳೆ ಪೂಜೆ ಇರೋದು. ನಾವು ಇಲ್ಲಿ ಸಂಜೆಯಿಂದನೇ ಸ್ವಲ್ಪ ಪ್ರಿಪ್ರೇಷನ್ ಅಂದರೆ ಗಿಫ್ಟ್ ಪ್ಯಾಕಿಂಗ್ ಇರ್ಬೋದು, ಅಂದರೆ ನಮ್ಮ ಅಕ್ಕ ರಿಟರ್ನ್ ಗಿಫ್ಟ್ ಪ್ಯಾಕಿಂಗ್ ಥರ ಮಾಡ್ತಿದ್ದಾರೆ, ರಿಟರ್ನ್ ಗಿಫ್ಟ್ ಕೊಡೋಕ್ಕೆ. ಆ ಪ್ರಿಪ್ರೇಷನ್ನಾಗಿ ರೆಡಿ ಮಾಡೋದು ನೋಡ್ಬೋದು. ಇಲ್ಲಿ ಅವರು ವೇರ್ ಮಾಡೋ ಸ್ಯಾರೀಸ್, ಬ್ಲೌಸ್ ವರ್ಕ್ ಹಾಕಿಸ್ಕೊಂಡು ತಗೊಂಡು ಬಂದು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದ್ವು. ಎಲ್ಲ ಡ್ರೆಸ್ ವೇರ್ ಮಾಡಿರೋದಾಗಲಿ, ವರ್ಕ್ ಹಾಕಿರೋದಾಗಲಿ ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲಿ ನಾವು ನಿಂತ್ಕೊಂಡು ಏನು ಡಿಸ್ಕಷನ್ ಮಾಡ್ತಾಯಿದ್ದೀವಿ ಅಂತಂದರೆ, ನಾಳೆ ಯಾವ ಥರ ಪ್ರಿಪ್ರೇಷನ್, ನಾಳೆ ಅಂದರೆ 9 ಅದು ಸ್ಟಾರ್ಟ್ ಆಗಬೇಕಲ್ವ ಪೂಜಾ. ಸೊ ಹಾಗಾಗಿ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ವ ಪ್ರಿಪ್ರೇಷನ್ ಅಂತ ಹೇಳ್ಬಿಟ್ಟು ಹಾಗಾಗಿ ಮಾತಾಡ್ತಾ ಇದ್ವಿ. ಅದಾದ ನಂತರ ಇಲ್ಲಿ ರಿಟರ್ನ್ ಗಿಫ್ಟ್ ಪ್ಯಾಕಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ವಿ. ತುಂಬಾ ಅಂದರೆ ಒಂದು 60-70 ಗಿಫ್ಟ್ ಪ್ಯಾಕಿಂಗ್ ಮಾಡಿದ್ವಿ, ರಿಟರ್ನ್ ಗಿಫ್ಟು. ಅದಾದಮೇಲೆ ಅಷ್ಟು ಜನ ಬಂದಿಲ್ಲ ಅಂತ ಹೇಳ್ಬಿಟ್ಟು ಡಿಸಪಾಯಿಂಟ್ಮೆಂಟ್ ಆಯಿತು. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸಾರಿ ನೋಡ್ಕೊಂಡು ಬನ್ನಿ. ಇದು ಅರಿಶಿನ ಕುಂಕುಮ ಪ್ಲೇಟ್ ಮತ್ತು ಒಂದು ಎಲೆ, ಇನ್ನೊಂದು ಈ ಥರ ರೌಂಡ್ ಸ್ಕ್ವೇರ್ ಶೇಪಲ್ಲಿ ಬಂದಿದೆ. ಎರಡು ಚೆನ್ನಾಗಿದ್ವು. ಎರಡೂ ಈ ಥರ ಒಂದು ಅದರಲ್ಲಿ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಹಾಕ್ಬಿಟ್ಟು ಎಲೆ ಅಡಿಕೆ ಹಾಕ್ಬಿಟ್ಟು ಈ ಥರ ಪ್ಯಾಕ್ ಮಾಡ್ತಾಯಿದ್ವಿ. ಬೆಳಗ್ಗೆಗೆ ಎಲೆ ಅಡಿಕೆ ಹಾಕಿ ಒಂದು ತಾಂಬೂಲದ ಹಣ್ಣು ಕೊಟ್ಟು ಕೊಡೋರಿಗೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಎಲೆ ಅಡಿಕೆ ಹಾಕೋದು ತೋರಿಸ್ತಿಲ್ಲ ಗೈಸ್. ಅದಾದ ನಂತರ ಇಲ್ಲಿ ಅಮ್ಮ ಇಲ್ಲಿ ಕೂತ್ಕೊಂಡು ಹೂವು ಕಟ್ತಾಯಿದ್ರು. ನಾಳೆಗೆ ಮುಡ್ಕೊಳಕ್ಕೆ ಹೂವು ಕಟ್ತಾಯಿದ್ರು. ನಾನಿಲ್ಲಿ ಅವಳು ಅಸಲು ಕೈ ಬಿಡ್ತಾಯಿಲ್ಲ ಅಂತ ನಿಮಗೆ ಹೇಳಿದ್ದೆ ನಾನು ಲಾಸ್ಟ್ ವಿಡಿಯೋದಲ್ಲಿ. ಅವಳು ಅಸಲು ಕೈ ಬಿಡ್ತಾಯಿಲ್ಲ, ಯಾರ ಜೊತೆನೂ ಹೋಗ್ತಾಯಿಲ್ಲ, ಯಾರು ಕರೆದ್ರೂ ಹೋಗ್ತಾಯಿಲ್ಲ. ನನ್ನ ಜೊತೆನೇ ಇದ್ಲು, ಇಡೀ ಫಂಕ್ಷನಲ್ಲಿ ನನ್ನ ಜೊತೆನೇ ಇದ್ಲು. ನಾನು ರೆಡಿ ಆಗೋಕ್ಕೂ ಬಿಟ್ಟಿಲ್ಲ. ಹಾಗಾಗಿ ನಾನು ಆ ಸ್ಯಾರಿ ವೇರ್ ಮಾಡಲಿಲ್ಲ ಬಿಕಾಸ್ ಆಫ್ ಇದಕ್ಕೆ ಕಾರಣ ನನಗೆ ರೆಡಿ ಆಗೋಕ್ಕೆ ಟೈಮ್ ಸಿಗಲಿಲ್ಲ. ಹಾಗಾಗಿ ಅವಳು ನನ್ನ ಜೊತೆನೇ ಇದ್ಲು. ಕೆಳಗೆ ಇಲ್ಲಿ ಕುತ್ಕೊಂಬಂದ್ರು ಹುಡುಗ, ಅವಳು ನನ್ನ ಹತ್ರ ಕೂತ್ಕೊಳಕ್ಕೆ ರೆಡಿ ಇದ್ದಿಲ್ಲ ಗೈಸ್. ಹಾಗಾಗಿ ತುಂಬಾ ತ್ರಾಸಾಗಿತ್ತು. ಅವಳು ನನ್ನ ಜೊತೆನೇ ಇದು ಎಲ್ಲ ಕೆಲಸ ಸ್ವಲ್ಪ ಕಡಿಮೆನೇ ಮಾಡಿದ್ದೀನಿ ಅಲ್ಲಿ. ಸ್ವಲ್ಪ ಬೇಜಾರಾಯಿತು ಹೋಗಿದ್ದಿಲ್ಲ ಅಂತ ಹೇಳ್ಬಿಟ್ಟು. ಅದಂತರ ಇಲ್ಲಿ ನಮ್ಮ ಅಕ್ಕ ಸ್ವಲ್ಪ ಇಲ್ಲಿ ರಿನೋವೇಷನ್ ಮಾಡಿಸಿದ್ದಾರೆ ಮನೆಗೆ. ಈ ಥರ ಲೈಟ್ಸ್ ಹಾಕಿ ಸ್ವಲ್ಪ TV ಕ್ಯಾಬಿನೆಟ್ ಥರ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ನಾನು ಅಲ್ಲಿ ತೋರಿಸ್ತಾ ಇದ್ದೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ಲೈಟಿಂಗ್ಸಲ್ಲಿ. ನೈಟ್ ಟೈಮ್ ನಾವು ಲೈಟಿಂಗ್ಸ್ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಅಲ್ಲಿ. ಪ್ರಿಪ್ರೇಷನ್ ಈ ಥರ ಆಗ್ತಾಯಿದೆ ಗೈಸ್. ಪಾರ್ಟ್ 1 ನೀವು ಯಾವ್ದಾದ್ರು ನೋಡಿಲ್ಲ ಅಂದರೆ ಪಾರ್ಟ್ 1 ನೋಡ್ಕೊಂಡು ಬನ್ನಿ. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ನಾಳೆ ಅಷ್ಟರೊಳಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದನ್ನು ಚೆನ್ನಾಗಾಯಿತು ಪೂಜೆ. ಆ ಪೂಜೆಯಲ್ಲಿ ನಾನು ತುಂಬಾ ಹಡಹುಡಿಯಲ್ಲಿ ಸುಮಾರು ರೆಡಿಯಾಗೋಕ್ಕೂ ಆಗಲಿಲ್ಲ. ಸೊ ಹಾಗಾಗಿ ನನಗೆ ಆ ಪೂಜೆದ ವಿಡಿಯೋ ನಾನು ನಾಳೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಹೇಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ತುಂಬಾ ಸುಸ್ತಾಗ್ತಿದ್ವಿ. ಸೊ ಅದೆಲ್ಲ ಸ್ವಲ್ಪ ಮಾಡಿಬಿಟ್ಟು ಇದಾದ ನಂತರ ಅವತ್ತಿನ ನೈಟ್ ಅಂದರೆ ಮಾರ್ನಿಂಗ್ ಪೂಜೆ ಅಲ್ವ ಗೈಸ್. ಈ ಥರ ಈವ್ನಿಂಗ್ ಟೈಮಲ್ಲಿ ಅಂದರೆ ನೈಟ್ ಟೈಮಲ್ಲಿ ಈ ಥರ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ಬಿಟ್ರೆ ಪೂಜೆಗೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಪುರೋಹಿತರು ಬಂದು ಅವತ್ತಿನ ನೈಟ್ 11:30-12 ಆಗ್ತಾಯಿತ್ತು. ಅಲ್ಲಿವರೆಗೆ ಈ ಥರ ಡೆಕೋರೇಷನ್ ರೆಡಿ ಮಾಡ್ತಾಯಿದ್ರು ನಾಳೆ ಪೂಜೆಗೆ. ಅವರೇನು ಹೇಳಿಲ್ಲ, ನಾವೇ ಬಂದು ರೆಡಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ರೆಡಿ ಮಾಡ್ತಿದ್ದಾರೆ. ನಾಳೆಗೆ ಏನು ಕೆಲಸ ಇರಬಾರ್ದು, ಜಸ್ಟ್ ನಾವು ದೀಪ ಹಚ್ಬಿಟ್ಟು ಪೂಜೆ ಮಾಡೋದೊಂದೇ ಕೆಲಸ ಇರಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾಯಿದ್ರು ಪುರೋಹಿತರು. ಈ ಥರ ಇದ್ದರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ತುಂಬ ಸೂಪರಾಗಿ ನಿಧಾನಾಗಿ ಅವರು ಪುರೋಹಿತರು ಎಷ್ಟು ಪೇಷನ್ಸಿಂದ ಮಾಡಿದರು ಅಂತಂದರೆ ತುಂಬ ಚೆನ್ನಾಗಿತ್ತು. ಅವ್ರು ಒಂದೊಂದು ಪದನೂ ಮಾತಾಡ್ಕೊತ ಕೇಳ್ತಾ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿತ್ತು. ಅಷ್ಟು ಪೇಷನ್ಸಿಂದ ನಾನು ಮಾಡೋರು ನೋಡಿದ್ದು ನಾನು ಫಸ್ಟ್ ಟೈಮ್ ಇಲ್ಲಿ ಬಳ್ಳಾರಿಯಲ್ಲಿ.
ಬ್ಯಾಕ್ಗ್ರೌಂಡು ಅವರೇ ಚೇಂಜ್ ಮಾಡ್ತಾಯಿದ್ರು, ಅವರೇ ಕಾಣಬಾರ್ದು ಬ್ಯಾಕ್ಗ್ರೌಂಡ್ ಈ ಥರ ಅಂತ ಅವರೇ ಹಾಕ್ತಾಯಿದ್ರು. ಸೊ ಈ ಥರ ಸಿಗೋದು ತುಂಬ ಕಷ್ಟ ಆಗುತ್ತೆ. ಅಷ್ಟು ಪೇಷನ್ಸಿಂದ ಅವರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ ವಿಡಿಯೋನೂ ಬರುತ್ತೆ ಗೈಸ್, ಬೇಗನೆ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ಈ ಪ್ರಿಪ್ರೇಷನ್ ವಿಡಿಯೋ ಇರಲಿ ಅಂತೇಳ್ಬಿಟ್ಟು ಯಾವ ಥರ ನಾವು ಮನೆಯಲ್ಲೇ ಮಾಡ್ಕೋಬೋದು ಈ ಥರನೂ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ತುಂಬ ಪೇಷನ್ಸಿಂದ ಅವ್ರು ನಮಗೆ ಪುರೋಹಿತರು ಮಾಡಿಕೊಟ್ಟಿದ್ದಾರೆ. ಯಾವ ಥರ ಅಂತಂದರೆ ಡೆಕೋರೇಷನ್ ಯಾವ ಥರ ಚೆನ್ನಾಗಿತ್ತು ಅಂತಂದರೆ ನಿಮಗೆ ಲಾಸ್ಟಲ್ಲಿ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಗೊತ್ತಾಗುತ್ತೆ ಯಾವ ಥರ ಇತ್ತು ಪೂಜೆ ಮಾಡಿದ್ದು ನಾವು. ಡೆಕೋರೇಷನ್, ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ಕೆಳಗಡೆ ಅವೆಲ್ಲ ಇಡ್ತಾರಲ್ಲ ಗೈಸ್, ಆಗ ಈ ಥರ ಸ್ಟೇಜ್ ಆಗಿರ್ಬೋದು. ಅಂದರೆ ನೀವು ನೋಡ್ಬೋದು, ಅಂದರೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಡ್ಬೋದು. ಫಸ್ಟು ಪಾರ್ಟ್ ವಿಡಿಯೋ ಮಿಸ್ ಮಾಡಿಬಿಡಿ, ಸೆಕೆಂಡ್ ವಿಡಿಯೋ ಇದು ಪಾರ್ಟಾಗಿ ಮಾಡಿ ಅಪ್ಲೋಡ್ ಮಾಡೋ ಅಂತ ಅಂದ್ಕೊಂಡಿದ್ದೆ. ಸೊ ಥರ್ಡ್ ವಿಡಿಯೋ ಅದು ತುಂಬ ಜಾಸ್ತಿ ಇರುತ್ತೆ ವಿಡಿಯೋ, ಹಾಗಾಗಿ ನಾನು ಒಂದೇ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮನ ಮನೆಗೆ ಬಂದಿದ್ದು ಒಂದು ವಿಡಿಯೋ ಮಾಡಿದ್ದೀನಿ. ಅದಾದಮೇಲೆ ಅಕ್ಕನ ಮನೆಗೆ ಬಂದಿದ್ದು ಇದು ಪ್ರಿಪ್ರೇಷನ್ ವಿಡಿಯೋ ಥರ ಮಾಡಿದ್ದೀನಿ. ಪ್ಲೀಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದು ನೆಕ್ಸ್ಟ್ ಟೈಮ್ ಕಂಟಿನ್ಯೂ ಆಗ್ತಾ ಇರುತ್ತೆ ವಿಡಿಯೋ. ಸೊ ಗೈಸ್ ನೋಡಿದ್ರಲ್ಲ, ಇದು ಫೈನಲ್ ಔಟ್ಪುಟ್ ಈ ಥರ ಬಂದಿದೆ. ಇನ್ನೂ ನಾಳೆಗೆ ತುಂಬ ಚೆನ್ನಾಗಿ ಇನ್ನೂ ಅಲಂಕಾರ ಮಾಡಿ ತೋರಿಸ್ಕೊಡ್ತೀವಿ. ಆ ವಿಡಿಯೋ ನೆಕ್ಸ್ಟ್ ಬೇಗನೆ ಅಪ್ಲೋಡ್ ಮಾಡ್ತೀನಿ ಗೈಸ್. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮ್ಮ ಅಮೂಲ್ಯವಾದ ಕಮೆಂಟ್ ಮಾಡಿ ಗೈಸ್, ನಿಮ್ಮ ಅನಿಸಿಕೆಯನ್ನು ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್, ನಮಸ್ಕಾರ.